ಯುವರ್ ಆನರ್, ನನ್ನ ಕಕ್ಷಿದಾರರಾದಂಥ ಶ್ರೀನಿವಾಸರವರು ತಮ್ಮ ಮಕ್ಕಳಿಗೋಸ್ಕರವಾಗಿ ಅವರು ಹುಟ್ಟಿದಾಗಲಿಂದ ಇಲ್ಲಿಯವರೆಗೂ ಏನೇನು ಖರ್ಚು ವೆಚ್ಚ ಮಾಡಿದಾರೋ ಅದಿಷ್ಟನ್ನು ಈ ಬುಕ್ಕಲ್ಲಿ ಬರೆದಿಟ್ಟಿದ್ದಾರೆ. ಇದನ್ನು ಅವರೇ ವಿವರಣೆ ಕೊಡಲಿಕ್ಕೆ ತಾವು ಅನುಮತಿ ಕೊಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ. ಏನ್ರಿ ಶ್ರೀನಿವಾಸರವ್ರೆ, ಲೆಕ್ಕ ಸರಿಯಾಗಿ ಬರೆದಿದ್ದೀರೋ ಇಲ್ಲ ಯಾವ್ದಾರು ಮರ್ತಿದ್ದೀರೋ? ಇಲ್ಲ ಸ್ವಾಮಿ, ನನಗೆ ನೆನಪಿರೋಷ್ಟು ಬರ್ದೀನಿ ಸ್ವಾಮಿ. ಸರಿ, ಅದೇನು ಅಂತ ಹೇಳಿ. ಮಹಾಸ್ವಾಮಿ, ಅದು ಇವರಿಬ್ಬರು ಹುಟ್ಟಿದಾಗಿಂದ ಇಲ್ಲಿ ತನಕ ಏನೇನು ಖರ್ಚು ಮಾಡಿದ್ದೀನೋ ಅದನ್ನು ಬರ್ದೀನಿ. ಇವ್ರು ಹುಟ್ಟಿದಾಗ ಆಸ್ಪತ್ರೆ ಖರ್ಚು, ಸ್ಕೂಲಿಂದ ಕಾಲೇಜ್ ತನಕ ಕಟ್ಟಿರೋ ಫೀಸು, ಯೂನಿಫಾರ್ಮು, ಪುಸ್ತಕ, ಪೆನ್ಸಿಲು ಎಲ್ಲ ಲೆಕ್ಕನೂ ಬರ್ದೀನಿ ಸ್ವಾಮಿ. ಹಬ್ಬಗಳಿಗೆ ಪ್ರತಿ ಸಲ ಹೊಸ ಬಟ್ಟೆ ಕೊಡಿಸ್ತಿದ್ದೆ, ಆ ಲೆಕ್ಕ. ದೀಪಾವಳಿ ಹಬ್ಬಕ್ಕೆ ಇಂಥದ್ದೇ ಪಟಾಕಿ ಬೇಕು ಅಂತ ಹಠ ಮಾಡೋರು, ಅದರ ಲೆಕ್ಕ ಎಲ್ಲ ಬರ್ದೀನಿ ಸ್ವಾಮಿ. ಪ್ರತಿ ವರ್ಷ ಹುಟ್ಟುಹಬ್ಬ ಆಚರಿಸ್ತಿದ್ದೆ, ಅದರ ಲೆಕ್ಕ ಬರ್ದಿದ್ದೀನಿ. ಆಮೇಲೆ ಇವರಿಬ್ಬರಿಗೂ ಬುದ್ಧಿ ತಡವಾಗಿ ಬಂದರೂ ದಾಡಿ ಮೀಸೆ ಬೇಗ ಬಂತು ಸ್ವಾಮಿ. ಸೈಲೆನ್ಸ್, ಸೈಲೆನ್ಸ್. ಆಗ ಇವ್ರಿಗೆ ನಾನು ಕೊಡಿಸಿರೋ ಬ್ಲೇಡು, ಶೇವಿಂಗ್ ಕ್ರೀಮು ಆ ಲೆಕ್ಕನೂ ಬರ್ದೀನಿ ಸ್ವಾಮಿ. ಆಮೇಲೆ ಚಿಕ್ಕವನು ಮೊದಲಿಂದಲೂ ಹೀಗೆ ಯಾವಾಗಲೂ ಉದ್ದ ಕೂದಲು ದಾಡಿ ಬಿಟ್ಕೊಂಡಿರೋನು 3 ತಿಂಗಳು ಒಂದು ಸಲ ಕಟಿಂಗ್ ಮಾಡಿಸ್ತಿದ್ದೆ. ದೊಡ್ಡವನಿಗೆ ಪ್ರತಿ ತಿಂಗಳು ಮಾಡಿಸ್ಬೇಕಿತ್ತು, ಆ ಲೆಕ್ಕನೂ ಬರ್ತಿದ್ದೀನಿ ಸ್ವಾಮಿ. ಹಾಗಾಗಿ ಇವರಿಬ್ಬರು ಲೆಕ್ಕದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಏನಾದ್ರು ಬ್ಲೇಡು, ಶೇವಿಂಗ್ ಕ್ರೀಮು ಇರೋದಿರೋ ಲೆಕ್ಕ ಬರೆದಿದ್ದಾರೆ. ಇರೋ ಸ್ವಲ್ಪ ಇನ್ನೂ ಏನೇನು ಲೆಕ್ಕ ಬರೆದಿಟ್ಟಿದ್ದಾರೆ ಕೇಳೋಣ. ಕರ್ಮ, ಇವ್ರು ಸ್ವಲ್ಪ ಬೆಳೆದು ದೊಡ್ಡವರಾಗಿ ಹೈಸ್ಕೂಲು ಕಾಲೇಜ್ಗೆ ಹೋಗುವಾಗ ಮನೇಲಿ ತಿಂಡಿ ಮಾಡೋದು ತಡ ಆಗುತ್ತೆ ಅಂತ ಹಾಗೆ ಓಡೋಗ್ಬಿಡೋರು. ನಾನು ಪಾಪ ಮಕ್ಕಳು ಹೊಟ್ಟೆ ಹಸ್ಕೊಂಡು ಹೋಗ್ತಾರಲ್ಲ, ಹೋಟ್ಲಲ್ಲಿ ಏನಾದರೂ ತಿನ್ಕೊಳ್ಳಿ ಅಂತ ವಾರಕ್ಕಿಷ್ಟು ಅಂತ ಪಾಕೆಟ್ ಮನಿ ಕೊಡ್ತಿದ್ದೆ, ಆ ಲೆಕ್ಕನೂ ಬರ್ದೀನಿ ಸ್ವಾಮಿ. ಇವ್ರಿಗೆ ಕ್ರಿಕೆಟ್ ನೋಡಬೇಕು ಅಂತ ತುಂಬ ಆಸೆ. ಪಾಪ ಬೇರೆಯವ್ರ ಮನೆಗೆ ಹೋಗಿ ಟಿ ವಿ ನೋಡ್ತಾರಲ್ಲ ಅಂತ ಒಂದು ಟಿ ವಿ ತಂದು ಕೇಬಲ್ ಹಾಕಿಸ್ದೆ, ಆ ಲೆಕ್ಕ ಬರ್ದಿದ್ದೀನಿ.